ಸರ್ಕಾರ ವಿಧವೆಯರು, ವೃದ್ಧರು, ಅಂಗವಿಕಲರ ಏನು ಪಿಂಚಣಿ ಇದೆಯೋ ಸಾಮಾಜಿಕ ಭದ್ರತೆಯ ನ್ಯಾಯಾಲಯದ ಪ್ರಕಾರ ಕೊಡಬೇಕಾದಂತ ಈ 3 ಪಿಂಚಣಿಗಳಿಗೆ ಕತ್ರಿ ಆಗ್ತಿದೆ. ಮೊನ್ನೆ ಮಾನ್ಯ ದೇವೇಗೌಡ ಅವರು ಒಂದು ಮಾತಾಡಿರ್ತಾರೆ, ಮಾಜಿ ಪ್ರಧಾನಿಗಳು ಒಂದು ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ವಿಧವೆಯರಿಗ, ಅಂಗವಿಕಲರ, ವೃದ್ಧರ ವೇತನವನ್ನು ಪಿಂಚಣಿಯನ್ನ ಕತ್ರಿ ಹಾಕಬಾರದು ಅಂತ ಹೇಳ್ತಾರೆ. ಅಂದ್ರೆ ನಾನು ಹೇಳಿಕೆ ಪಡ್ತೇನೆ ಕರ್ನಾಟಕ ಸರ್ಕಾರಕ್ಕೆ, ವೃದ್ಧರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ನೀವು 32,000 ಆದಾಯದ ಒಂದು ಮಾನದಂಡ ನೀಡಿದಿರಲ್ಲ, ಇದು ಕಾನೂನು ಬಾಹಿರ ಮತ್ತು ಜನಗಳ ವಿರೋಧಿ ನೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಡೀ ರಾಜ್ಯದ ಮತ್ತೊಮ್ಮೆ ನೀವು ಅದನ್ನು ಪರಿಷ್ಕರಿಸಬೇಕು. BPL ಗೆ ನೀಡುತ್ತಿರೋ 1,20,000 ಆದಾಯದ ದೃಢೀಕರಣವೇ ಇದಕ್ಕೆ ಮಾನದಂಡ ಆಗ್ಬೇಕಂತ ಹೇಳ್ತೇನೆ. 1,20,000 ಆದಾಯವೇ ಮಾನದಂಡ ಅಂಗವಿಕಲರಿಗೆ, ವೃದ್ಧವರಿಗೆ, ವೇತನದವರಿಗೆ ಆಗ್ಬೇಕು. ಇಲ್ಲದೆ ಇದ್ರೆ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಹೇಳ್ತೇನೆ, ರಾಜ್ಯದ ಅಧಿಕಾರ ಸ್ಥಾಯಿವರೆಗೂ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಬಿಟ್ಟು ನಿಜವಾದ ನ್ಯಾಯಯುತವಾದ ದೊರಕಬೇದ ಎಲ್ಲಾ ಪಿಂಚಣಿಗಳನ್ನ ಸಾಮಾನ್ಯ ವರ್ಗಕ್ಕೆ ನೀಡಿ ಅನ್ನೋ ಮಾತನ್ನ ಸರ್ಕಾರಕ್ಕೆ ಹೇಳಿ ಇಂದು ನಿಮಗ ಎಲ್ಲ ರಾಜ್ಯದ ಜನತೆ, ಅಧಿಕಾರಿ ವರ್ಗದ ಮಾತಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪುಟ್ಟಣ್ಣ ಅನ್ನೋರಿಗೆ 82 ವರ್ಷ, 14 ವರ್ಷದಿಂದ ಅವರಿಗೆ ವೃದ್ಧಾಪ್ಯ ವೇತನ ಬರ್ತಾ ಇದೆ. ಇವತ್ತು ಅವ್ರಿಗೆ ಕೇಳ್ತಾರೆ ಮರಣ ದೃಢೀಕರಣ ಪತ್ರ ಕೊಡಿ ಅಂತ ಕೇಳ್ತಾರೆ. ಒಂದು ಮರಣ ದೃಢೀಕರಣ ಪತ್ರ ಕೇಳ್ತಿರೋ ವೃದ್ಧರಿಗೆ ನೀವು ಮರಣನಾದವರಿಗೆ ನೀವು ವೃದ್ಧಾಪ್ಯ ವೇತನ ಕೊಡ್ತೀರಾ, ಜೀವಂತವಿರೋರಿಗೆ ಕೊಡ್ತೀರಾ ಕೇಳ್ತೇನೆ. ಎಲ್ಲಾ ಪತ್ರ ನೀವು ಅಂಗವಿಕಲರ ವೇತನದ ಒಂದು ಲೆಟರ್ ಸಿಗ್ತಾ ಇದೆ, ಅದರಲ್ಲಿ ಕೇಳ್ತಾರೆ ಮರಣ ದೃಢೀಕರಣ ಪತ್ರ ಕೇಳ್ತಾರೆ. ಮರಣ ದೃಢೀಕರಣ ಕೊಡುವಂತ ಒಂದು ಅವಿವೇಕಿ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವೇನಾದ್ರೂ ಇದೇ ತರ ನೀವು ಮುಂದುವರ್ಸಿದ್ರೆ ನೀವು ಸರ್ಕಾರನ ನೀವು ಆಡಳಿತ ಮಾಡ್ತಾ ಇಲ್ಲ, ನೀವು ಕುರ್ಚಿ ಭದ್ರತೆ ಮಾಡ್ತಿದ್ದೀರಿ. ಸರ್ಕಾರನ ಬಡವರ ವಿರೋಧಿ ಸರ್ಕಾರ ನಡೀತಾ ಇದೆ ಕರ್ನಾಟಕದಲ್ಲಿ ನಮ್ಮ ಮಾತು ಹೇಳಲಿಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.